ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹಾಂಗದೀರಿ ಅಂತ ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕಲ್ಲ. ಬನ್ನಿ ಇವತ್ತಿಂದೊಂದು ಏನು ದೊಡ್ಡ ರೆಸಿಪಿ ಅಲ್ಲ. ಮೊನ್ನೆ ಮಾರ್ಕೆಟ್ ಒಳಗಡೆ ಗೋಂಜಾಳ ತಂದಿದ್ದೆ ಫ್ರೆಂಡ್ಸ್. ಅದನ್ನ ಹುರಿದು ಉಪ್ಪು ಖಾರ ನಿಂಬೆಹಣ್ಣು ಹಾಕಿ ರೋಡ್ ಸೈಡೆಲ್ಲ ಸಿಗ್ತತ್ತಲ್ಲ, ಆ ರೀತಿ ಹೇಗೆ ಮಾಡೋದು ಅಂತಂದೇಳಿ ಮನೆ ಮಾಡ್ಕೊಂಡು ತಿನ್ನೋದಂತೇಳಿ ತೋರಿಸ್ತೀನಂತೆ. ಬನ್ನಿ ನೋಡಿ. ಆಗಲೇ ಎಷ್ಟಾಯಿತು, 6 ಗಂಟೆ ಆಗೈತಿ ಟೈಮು. ಸಂಜೆ ಟೈಮು ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಎಷ್ಟು ಮಜಾ ಅನಿಸ್ತತಲ್ಲ. ಅದು ಮಳೆಗಾಲದಲ್ಲಿ ಭಾಳ ತಿನ್ಬೇಕಂತ ಅನಿಸ್ತತಿ. ಬನ್ನಿ ಯಾವ ರೀತಿಯಾಗಿ ಮಾಡೋದಂತಂದು ಹೇಳಿ ತೋರಿಸ್ತೀನಿ ನೋಡಿ. ಇವತ್ತಿಂದು ವಾತಾವರಣ ಯೋಗಿರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬನ್ನಿ, ಓಕೆನಾ? ಬನ್ನಿ ತೋರಿಸ್ತೀನಿ. ಗೋಂಜಾಳ ಎಷ್ಟಿದ್ದಾವೆ ಮಾಡಿ ತೋರಿಸ್ತೀನಿ, ಓಕೆನಾ? ವಿಡಿಯೋ ಮಾಡೋಕ್ಕಾಗಂಗಿಲ್ಲ, ನನಗೆ ಟೈಮೇ ಸಿಗಬಲ್ದಾಗೈತಿ. ಸೊ ಹಂಗಾಗಿ ಎಷ್ಟು ವಿಡಿಯೋ ಮಾಡೋಕ್ಕಾಗ್ತೈತೋ ಅಷ್ಟು ವಿಡಿಯೋಸ್ಗಳನ್ನ ತೋರಿಸ್ತೀನಿ ನೋಡಿ. 3 ಗೋಂಜಾಳ ಮಾರ್ಕೆಟ್ ಒಳಗೆ ಸಂತಿಗೆ ಹೋದಾಗ ತೊಗೊಂಬಂದಿದ್ದೆ. ಚೆನ್ನಾಗಿ ಅದಕ್ಕೆ ಹುರಿದು, ಇಲ್ಲಿ ನೋಡಿರಿ ಈ ಥರ ಒಂದು ಇದನ್ನ ಇಟ್ಟಿದ್ದೀನಿ. ಇದ್ರ ಮೇಲೆ ಇಟ್ಟು ಹುರಿದು ಇದಕ್ಕೆ ಉಪ್ಪು ಖಾರ ನಿಂಬೆಹಣ್ಣು ಹಾಕಿ ತಿಕ್ಕಿ, ವಾಹ್ ಏನು ಮಸ್ತ್ ಅಂತೀರಾ. ನಿಮಗೂ ತೋರಿಸ್ತೀನಿ, ನೀವು ಮಾಡ್ಕೊಂಡು ತಿಂತೀರಾ. ಮತ್ತು ಆಮೇಲೆ ಸುಷ್ಮಾ ನನಗೂ ಕೊಡೋ ಅಂತ ಕೇಳಬೇಡ್ರಿ, ಓಕೆನಾ? ವಿಡಿಯೋ ನೋಡಿ ಇಷ್ಟ ಆತಂದ್ರೆ ತೊಗೊಂಬಂದು ನೀವು ಮಾಡ್ಕೊಂಡು ತಿನ್ನಿ. ಬನ್ನಿ ತೋರಿಸ್ತೀನಂತ. ವಾ ನೋಡಿ ಫ್ರೆಂಡ್ಸ್, ಈ ರೀತಿ ಗ್ಯಾಸ್ ಹಚ್ಬಿಟ್ಟಿದ್ದೀನಿ. ಹಚ್ಚಿದ್ನ ಈ ಥರ ತಗೊಳ್ಳಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ. ಈ ರೀತಿ ಇಟ್ಕೊಂಡು ಸುಟ್ಕೋಬೇಕು. ಇದು ಚೆನ್ನಾಗಿ ಸುಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ಸುಡ್ತಾ ಇದ್ದೀನಿ. ಒಲೆ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಈಸಿಯಾಗಿ ಸುಡ್ಬೋದು. ಗ್ಯಾಸ್ ಅಲ್ವಾ, ಸೊ ಸ್ವಲ್ಪ ಕಷ್ಟ ಆಗ್ತೈತಿ. ನೋಡಿ ಯಾವ ರೀತಿ ಸುಡ್ತಾ ಇದೆ ನೋಡಿ. ವಾವ್, ಈಗ ಬಿಸಿದ್ದಾಗಲೇ ಉಪ್ಪು ಖಾರ ನಿಂಬೆಹಣ್ಣು ಹಾಕಿ ತಿಕ್ಕಬೇಕು ಫ್ರೆಂಡ್ಸ್. ಇದನ್ನ ಅವಾಗ ಮಾತ್ರ ತಿನ್ನೋಕ್ಕೆ ಮಜಾ ಅಂತೀರ. ಬನ್ನಿ ಇದನ್ನ ಯಾವ ರೀತಿ ತಿಕ್ಬೋದು ಅಂತ ಹೇಳಿ ತೋರಿಸ್ತೀನಿ. ಯಾರಿಗೆಲ್ಲ ಇದು ಹೊರಗೆ ತಿಂದಿರೋ ನೆನಪೈತಿ ಅಂತಂದು ಹೇಳಿ ಕಮೆಂಟ್ ಹಾಕಿ, ಓಕೆನಾ? ನಾವಂತರೂ ಯಾವಾಗಲೂ ಈ ರೀತಿ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್. ನಮಗರ ಇದು ಸೇರ್ತದಪ್ಪ. ಎಷ್ಟು ಮಸ್ತ್ ಇರ್ತೈತಿ ಗೊತ್ತಾ. ಉಪ್ಪು ಖಾರ ಎಲ್ಲ ಕೂಡಿರುತ್ತೆ.